ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಡಳಿತಾರೂಢ ಪಕ್ಷ ಇರಬೇಕು, ಅದಕ್ಕೆ ವಿರೋಧ ವ್ಯಕ್ತಪಡಿಸುವ ವಿರೋಧ ಪಕ್ಷಗಳಿರಬೇಕು. ಅಂದ್ರೆ ಜನಪರವಾದ ಮಾರ್ಗದಲ್ಲಿ ಸರ್ಕಾರ ನಡೀತಾ ಇಲ್ಲ ಅಂತಂದ್ರೆ ಅದನ್ನ ವಿರೋಧ ಮಾಡುವ ವಿರೋಧ ಪಕ್ಷ ಇರಬೇಕು. ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ವಿರೋಧ ಪಕ್ಷಕ್ಕೆ ಕೆಲಸವೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಅಂದು ಮಾತ್ರಕ್ಕೆ ಸರ್ಕಾರ ಸರಿಯಾದ ಮಾರ್ಗದಲ್ಲಿ ನಡೀತಿದೆ ಅಂತಲ್ಲ, ಬದಲಾಗಿ ಇದನ್ನ ವಿರೋಧ ಮಾಡೋಕೆ, ಸರ್ಕಾರದ ನಡೆ ನುಡಿ ನಿಲುವುಗಳನ್ನ ವಿರೋಧ ಮಾಡಲಿಕ್ಕೆ ಅವರದೇ ಪಕ್ಷದ ನಾಯಕರು ಕಾಂಪಿಟೇಷನ್ ಮೇಲೆ ಹೊರಬರ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ವಿರೋಧ ಪಕ್ಷದ ಅವಶ್ಯಕತೆಯೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಅವರ ಪಕ್ಷದ ಶಾಸಕರು, ಮುಖಂಡರು ಕಾಂಗ್ರೆಸ್ ಸರ್ಕಾರದ ಮಾನ ಮರ್ಯಾದೆಯನ್ನ ತೆಗೆಯೋಕೆ ಮುಂದೆ ಬರ್ತಿದ್ದಾರೆ. ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಕೈ ಶಾಸಕರು ಮುಗಿಬಿದ್ದಿದ್ದಾರೆ. ಯಾಕೆ ಅನ್ನೋದನ್ನ ವಿವರಿಸುತ್ತೆ ಈ ಸ್ಟೋರಿ. ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು ಎಂಎಲ್ ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ. ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಸರಿಯಾಗಿ ಅನುದಾನ ಇತ್ತು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿಗೆ ರೋದನೆ, ಸ್ವಪಕ್ಷೀಯರ ಮೇಲೆ ಮುಗಿಬಿದ್ದ ಕೈ ಶಾಸಕರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ 2ನೇ ಅವಧಿಯ ಸರ್ಕಾರದಲ್ಲಿ ದೂರುಗಳ ಸುರಿಮಳೆ ಜೋರಾಗಿದೆ. ಅದು ಅಭಿವೃದ್ಧಿ ಪಡಿಸಬೇಕಾದ ಕ್ಷೇತ್ರದಲ್ಲಿ ಒಬ್ಬೊಬ್ಬರೇ ಶಾಸಕರು ತಮ್ಮದೇ ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹಣ ನೀಡಿದವರಿಗಷ್ಟೇ ವಸತಿ ನಿಗಮದಲ್ಲಿ ಮನೆಗಳನ್ನು ಮಂಜೂರು ಮಾಡಲಾಗುತ್ತಿದೆ ಎಂಬ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಬೆನ್ನಲ್ಲೇ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸರ್ಕಾರದಿಂದ ವರ್ಕ್ ಆರ್ಡರ್ ಸಿಗ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಸಿಡಿಮಿಡಿಗೊಂಡಿದ್ದಾರೆ. ಹೌದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ನಾನು ಸಹ 2 ದಿನಗಳಲ್ಲಿ ರಾಜೀನಾಮೆ ಸಲ್ಲಿಸುತ್ತೇನೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ರೆ, ನಾನು ಎಂಎಲ್ಎ ಆಗಿ ಒಂದು ಚರಂಡಿ ರಸ್ತೆ ಮಾಡಲು ಆಗಿಲ್ಲ, ಒಂದು ಒಳ್ಳೆಯ ಶಾಲೆ ಕಟ್ಟಲು ಆಗ್ತಿಲ್ಲ. ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಸಿಡಿಮಿಡಿಗೊಂಡಿದ್ದಾರೆ. ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಸರ್, 2 ವರ್ಷ ಕೊಡ್ತಿದ್ರೆ ಅಳ್ತೇನೆ. ನಾನು ಮೊದಲನೇದಾಗಿ ಅಂದ್ಕೊಂಡೆ ಇವ್ರಿಗೇನು ಮೂರ್ಖತನ, ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ. ನಾನು ಎಂಎಲ್ ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ಇನ್ನು ಬಹಳ ಜನ ಆತರ ಹೇಳೋರಿದ್ದಾರೆ ನೋಡಿ. ಈಗ ಸಿಎಂ ಅವ್ರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ನೋಡಿ, ಅವರ ಅಷ್ಟು ಕೋಪ ಬಂದಿದೆ ಅಂತ ನಾನೇನು ಹೇಳಿದೆ. ವಸತಿ ಸಚಿವ ಜಮೀರ್ ರಾಜೀನಾಮೆಗೆ ಒತ್ತಾಯ. ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನ್ ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗನ್ಸುತ್ತೆ. ಇಡೀ ಪಕ್ಷಕ್ಕೆ ಹಾಳಾಗೋದು ಬೇಡ. ಆ ತರ ಏನಾದ್ರು ಗೊಂದಲಗಳಿದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಬಿಟ್ಟು ಮತ್ತೆ ಒಂದು ಮಂತ್ರಿ ಆಗೋಕೆ ಅವಕಾಶ ಇರುತ್ತೆ. ತನಿಖೆ ಮಾಡಲಿ ಅವ್ರನ್ನ. ಅಲ್ಲಿವರೆಗೆ ರಾಜೀನಾಮೆ ಕೊಡೋದು ಒಳ್ಳೇದು. ಸಿದ್ದರಾಮಯ್ಯನವ್ರ ಕಿವಿ ಊದೋರು ಜಮೀರ್ ಅಹಮದ್ ಖಾನ್ ಮಾತು ಅಟ್ಟೆ ಕೇಳಕತ್ತಾರ, ಸಾಬ್ರದ ಅಟ್ಟೆ ಕೇಳ್ತಾರ ಸಿದ್ದರಾಮಯ್ಯ. ಹಿಂದೂಗಳದು ಕೇಳುದಿಲ್ಲ, ಸ್ವತಃ ಅವ್ರ ಸಮಾಜದ ಕೇಳಲಾಗ್ಯಾರ. ನನಗೆ ಸಂಶಯ ಬರ್ಲಾಕತ್ತೆ, ಸಿದ್ದರಾಮಯ್ಯನು ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರ. ಏನ್ ಗದ್ಲಾಗೈತೋ ಗೊತ್ತಿಲ್ಲ. ನಾನು ಹೇಳುದು ಸಿದ್ದರಾಮಯ್ಯನವ್ರಿಗೆ, ನಾ ಹೇಳಿನ ಮನೆ ವಿಧಾನಸಭಾದಾಗ ಹೇಳಿದ, ನೀವು ಮೊದ್ಲಿನ ಸಿದ್ದರಾಮಯ್ಯ ಇಲ್ಲ, ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ನೀವು ಇಲ್ಲ. ನಿಮ್ಮಲ್ಲಿ ಒಂದ್ ರೀತಿ ಒಂದು ಕೆಟ್ಟ ಗುಂಪು ಸೇರಿ ನಿಮ್ಗೆ ಹಾಳು ಮಾಡಕತ್ತಾರ. ರಾಜು ಕಾಗೆ ಸಾಹೇಬರು ಇವತ್ತ ಸತ್ಯವನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಕಾಗೆ. ತೋಪ ಸಮಾಧಾನ ಇದೆ ಅಂತ ಹೇಳಿ ಗ್ರಾಂಟ್ ಇಲ್ಲ ಅಂದ್ರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನ್ನ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜು ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜು ಕಾಗೆ ರಾಜೀನಾಮೆ ಹೇಳಿಕೆಗೆ ಸಿಎಂ ಗರಂ. ಅನುದಾನ ಕೊಟ್ಟಿದ್ದಂತೆ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ಕೈ ಹಾಕ್ಬೇಡ ಎಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕಂತ ಹೇಳಿ ನಿಮ್ಮದೇ ಪಕ್ಷದ ಶಾಸಕ ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರ? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ
ಬಂದು ಭೇಟಿಯಾಗುವಂತ ಹೇಳಿದ್ದೀವಿ. ಶಾಸಕರ ಬಹಿರಂಗ ಹೇಳಿಕೆಗೆ ಡಿಕೆಶಿ ದೇಶಪಾಂಡೆ ಕಿಡಿ. ಬಿ.ಆರ್. ಪಾಟೀಲ್ ಏನ್ ಹೇಳಿದ್ದಾರೆ ಪತ್ರಿಕೆಗೆ ಹೇಳೋಕ್ಕಿಂತ ಮುಂಚೆ ನಾನೊಬ್ಬ ಶಾಸಕ ಅದೇನೆ, ಹಲವಾರು ವರ್ಷದಿಂದ ಅದೇನೆ. ಅವ್ರ ಮುಖ್ಯಮಂತ್ರಿಗಳು ಗಮನ ತರಬೇಕಾಗಿತ್ತು, ಮುಖ್ಯಮಂತ್ರಿಗಳು ಗಮನ ತಂದು ಹೇಳಬೇಕಾಗಿತ್ತು. ಅದ ಮೇಲೆ ಮುಖ್ಯಮಂತ್ರಿಗಳು ವಿಚಾರಣೆ ಮಾಡುವುದಿಲ್ಲ ಮತ್ತೊಂದು ಮಾಡಿದ ಹೇಳಿದಾಗ ಅವ್ರ ಪತ್ರಿಕೆಗೆ ಟಿವಿ ಚಾನಲ್ಗೆ ಹೇಳ್ಬಹುದು. ಮೊನ್ನೆ ಬಿ.ಆರ್. ಪಾಟೀಲ್ ಆರೋಪ ಮಾಡಿದ್ರೆ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಮಧ್ಯೆ ಕಮಿಷನ್ ಕಾಟ ಜೋರಾಗಿದ್ದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಪ್ರತಿ ಶಾಸಕರನ್ನ ಕರೆದು ಸಿಎಂ ಡಿಸಿಎಂ ಸಮಾಧಾನ ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಡಳಿತಾರೂಢ ಪಕ್ಷ ಇರಬೇಕು, ಅದಕ್ಕೆ ವಿರೋಧ ವ್ಯಕ್ತಪಡಿಸುವ ವಿರೋಧ ಪಕ್ಷಗಳಿರಬೇಕು. ಅಂದ್ರೆ ಜನಪರವಾದ ಮಾರ್ಗದಲ್ಲಿ ಸರ್ಕಾರ ನಡೀತಾ ಇಲ್ಲ ಅಂತಂದ್ರೆ ಅದನ್ನ ವಿರೋಧ ಮಾಡುವ ವಿರೋಧ ಪಕ್ಷ ಇರಬೇಕು. ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ವಿರೋಧ ಪಕ್ಷಕ್ಕೆ ಕೆಲಸವೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಅಂದು ಮಾತ್ರಕ್ಕೆ ಸರ್ಕಾರ ಸರಿಯಾದ ಮಾರ್ಗದಲ್ಲಿ ನಡೀತಿದೆ ಅಂತಲ್ಲ, ಬದಲಾಗಿ ಇದನ್ನ ವಿರೋಧ ಮಾಡೋಕೆ, ಸರ್ಕಾರದ ನಡೆ ನುಡಿ ನಿಲುವುಗಳನ್ನ ವಿರೋಧ ಮಾಡಲಿಕ್ಕೆ ಅವರದೇ ಪಕ್ಷದ ನಾಯಕರು ಕಾಂಪಿಟೇಷನ್ ಮೇಲೆ ಹೊರಬರ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ವಿರೋಧ ಪಕ್ಷದ ಅವಶ್ಯಕತೆಯೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಅವರ ಪಕ್ಷದ ಶಾಸಕರು, ಮುಖಂಡರು ಕಾಂಗ್ರೆಸ್ ಸರ್ಕಾರದ ಮಾನ ಮರ್ಯಾದೆಯನ್ನ ತೆಗೆಯೋಕೆ ಮುಂದೆ ಬರ್ತಿದ್ದಾರೆ. ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಕೈ ಶಾಸಕರು ಮುಗಿ ಬಿದ್ದಿದ್ದಾರೆ. ಯಾಕೆ ಅನ್ನೋದನ್ನ ವಿವರಿಸುತ್ತೆ ಈ ಸ್ಟೋರಿ. ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು ಎಂಎಲ್ ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ. ನನಗೆ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಸರಿಯಾಗಿ ಅನುದಾನ ಇತ್ತು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿಗೆ ರೋದನೆ, ಸ್ವಪಕ್ಷೀಯರ ಮೇಲೆ ಮುಗಿಬಿದ್ದ ಕೈ ಶಾಸಕರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ 2ನೇ ಅವಧಿಯ ಸರ್ಕಾರದಲ್ಲಿ ದೂರುಗಳ ಸುರಿಮಳೆ ಜೋರಾಗಿದೆ. ಅದು ಅಭಿವೃದ್ಧಿ ಪಡಿಸಬೇಕಾದ ಕ್ಷೇತ್ರದಲ್ಲಿ ಒಬ್ಬೊಬ್ಬರೇ ಶಾಸಕರು ತಮ್ಮದೇ ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹಣ ನೀಡಿದವರಿಗಷ್ಟೇ ವಸತಿ ನಿಗಮದಲ್ಲಿ ಮನೆಗಳನ್ನು ಮಂಜೂರು ಮಾಡಲಾಗುತ್ತಿದೆ ಎಂಬ ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್ ಆಡಿಯೋ ವೈರಲ್ ಬೆನ್ನಲ್ಲೇ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸರ್ಕಾರದಿಂದ ವರ್ಕ್ ಆರ್ಡರ್ ಸಿಗ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಸಿಡಿಮಿಡಿಗೊಂಡಿದ್ದಾರೆ. ಹೌದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕ ಅಸಮಾಧಾನ ಹೊರಹಾಕ್ತಿದ್ದಾರೆ. ನಾನು ಸಹ 2 ದಿನಗಳಲ್ಲಿ ರಾಜೀನಾಮೆ ಸಲ್ಲಿಸುತ್ತೇನೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ರೆ, ನಾನು ಎಂಎಲ್ಎ ಆಗಿ ಒಂದು ಚರಂಡಿ ರಸ್ತೆ ಮಾಡಲು ಆಗಿಲ್ಲ, ಒಂದು ಒಳ್ಳೆಯ ಶಾಲೆ ಕಟ್ಟಲು ಆಗ್ತಿಲ್ಲ. ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಸಿಡಿಮಿಡಿಗೊಂಡಿದ್ದಾರೆ. ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್ಕಾರದವರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟ.